ಸೀರಿಯಲ್ ಪ್ರಯಾಣವನ್ನು ಮುಗಿಸಿದ್ದೀರಾ. ನೀವೆಷ್ಟು ಮಿಸ್ ಮಾಡ್ತಾ ಇದ್ದೀರಾ? ಇಟ್ಸ್ ವೆರಿ ಇಮೋಷನಲ್ ಫಾರ್ ಮೀ. ಕಮೆಂಟ್ ಮಾಡಿದ್ರು ಯಾರೋ ಒಬ್ರು, ಗೋಪಿಕಾಂಬ ಅಂತ ಹೇಳಿದ್ರೆ ಇನ್ಮೇಲೆ ಶ್ರೀಲತಾ ಅಂತ ಅದು ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ ಅಕ್ಕ ಅಂತ. ಜಸ್ಟ್ ನಾಟ್ ಇನ್ ಹಿಸ್ಟ್ರಿ, ನನ್ನ ಮನಸ್ಸಲ್ಲೂ ಪರ್ಮನೆಂಟ್ ಆಗಿ ಉಳಿದೋಗುತ್ತೆ. ಕೊನೆಗಂತೂ ಆಲ್ಮೋಸ್ಟ್ ಅದು ಕಾಯಿಲೆ ಬಂದಿರೋರ ಥರನೇ ಅವರು ಇದ್ರು. ಆ್ಯಕ್ಚುಲಿ ನಿಜವಾಗ್ಲೂ ಕಾಯಿಲೆ ಬಂದಿದೆಯೋ ಇವರಿಗೆ ಅನ್ನೋ ಥರನೇ ಆ್ಯಕ್ಟ್ ಮಾಡ್ತಿದ್ರು. ಹಿಂಗೆ ಗೋಪಿಕಾಂಬಾಯಿಂದ ಏನು ತಗೊಂಡು ಹೋಗ್ತಿದ್ದೀರಾ? ಪ್ರೀತಿ ಮಾಡೋದಕ್ಕೆ ಸಂಬಂಧಗಳೇ ಆಗಬೇಕು ಅಂತ ಇಲ್ಲ, ಎಲ್ಲರೂ ನಮ್ಮವರು ಅಂತ ಅನ್ಕೊಂಡ್ರೆ ಸಾಕು ಅಂತ. ಯುವತಿಯಾಗಿ ಗೋಪಿಕಾಂಬ ಇಷ್ಟನಾ ನಿಮಗೆ, ಅಥವಾ ಮಧ್ಯವಯಸ್ಕ ಮಹಿಳೆಯಾಗಿ ಇಷ್ಟನಾ, ವೃದ್ಧಾಪ್ಯಕ್ಕೆ ಬಂದಿರುವಂತಹ ಗೋಪಿಕಾಂಬ ಇಷ್ಟ ಆಗ್ತಾರೆ? ಆಲ್ ಟುಗೆದರ್ ಗೋಪಿಕಾಂಬನೇ ನಂಗೆ ತುಂಬ ಇಷ್ಟ. ಗೋಪಿಕಾಂಬ ಅನ್ನೋ ಪಾತ್ರ ಎಷ್ಟು ಜನರಿಗೆ ಇಷ್ಟ ಆಗ್ಬಿಟ್ಟಿದೆ ಅಂದರೆ, ಜಸ್ಟ್ ನಾಟ್ ಮೀ, 3-4 ಜನ ದೇ ಹ್ಯಾವ್ ಕಾಲ್ಡ್ ಆ್ಯಂಡ್ ದೇ ವೆರ್ ಲೈಕ್, ನನಗೆ ಮಗು ಹುಟ್ಟಿದ್ರೆ, ಹೆಣ್ಣು ಹುಡುಗಿ ಹುಟ್ಟಿದ್ರೆ ನಾನು ಗೋಪಿಕಾಂಬ ಅಂತಲೇ ಹೆಸರಿಡ್ತೀನಿ ಅಂತ. ಫ್ಯಾನ್ ಮೂಮೆಂಟ್ಸ್ ಯಾವ್ದಾದ್ರು ನೆನಪಿದೆ ನಿಮಗೆ? DMs ಅಂತೂ ತುಂಬ ಬರುತ್ತೆ. ನಿಮ್ಮ ರೋಲ್ ಎಂಡ್ ಆಗೋದೇ ನಮಗೆ ದುಃಖ, ನಾವು ನೋಡಲ್ಲ ನೆಕ್ಸ್ಟ್ ಎಪಿಸೋಡ್, ನಾವು ಟಿವಿನೇ ಆನ್ ಮಾಡಲ್ಲ ಅಂತ. ಗೋಪಿಕಾಂಬ ಕ್ಯಾರೆಕ್ಟರ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮೆಂಬರ್ ಥರ ಆಗೋಗಿದ್ರಿ ನೀವು. ಬಾಲರಾಯರಾಗಿ ಯಾವುದೋ ಒಂದು ಮದ್ದೇ ಇಲ್ಲದ ಅಂಟು ರೋಗಕ್ಕೆ ಅವ್ರು ಆ್ಯಕ್ಚುಲಿ ಅದನ್ನು ಕ್ಯೂರ್ ಮಾಡ್ತಾರೆ. ಬಟ್ ತನ್ನ ತಾಯಿಯ ಈ ಒಂದು ರೋಗವನ್ನು ಯಾಕೆ ಕ್ಯೂರ್ ಮಾಡೋಕ್ಕಾಗಲಿಲ್ಲ? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಪ್ರೇಕ್ಷಕರಿಗೆ ಅನಿರೀಕ್ಷಿತವಾದಂತಹ ಘಟನೆಯನ್ನು, ಅರಗಿಸಿಕೊಳ್ಳಲಾಗದಂತಹ ಒಂದು ತಿರುವನ್ನು ಅನುಭವಿಸಬೇಕಾದಂತಹ ಒಂದು ಸಂದರ್ಭ ಎದುರಾಗಿದೆ. ನಮ್ಮ ಜೊತೆಗೆ ಸಾಕ್ಷಾತ್ ಶ್ರೀಹರಿಯ ಅಂಶವಾದ ಶ್ರೀ ಗುರು ರಾಘವೇಂದ್ರರ ತಾಯಿ ಪಾತ್ರದಲ್ಲಿ ಅಭಿನಯಿಸಿದಂತಹ ನಟಿ ಶ್ರೀಲತಾ ಅವರು ಸೇರ್ಕೊಂಡಿದ್ದಾರೆ. ಸೊ ಅವರ ಪಾತ್ರ ಇಲ್ಲಿಗೆ ಆಲ್ಮೋಸ್ಟ್ ಎಂಡ್ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರೋಮೋ ಕೂಡ ತೋರಿಸಿದ್ದಾರೆ ಆ್ಯಂಡ್ ಎಪಿಸೋಡ್ಸ್ ಕೂಡ ನೀವು ನೋಡಿರ್ತೀರ. ಸದ್ಯಕ್ಕೆ ಅವರ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಶ್ರೀಲತಾ ಅವರು ಇದ್ದಾರೆ. ಮಾತಾಡಿಸ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಶ್ರೀಲತಾ ಅವರೇ. ಹಲೋ ಸುಜಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗುಡ್. ನಾನು ಆ್ಯಕ್ಚುಲಿ ಕಮೆಂಟ್ ನೋಡ್ತಾ ಇದ್ದೆ, ನಿಮ್ಮ ಇನ್ಸ್ಟಾಗ್ರಾಮ್ ಯಾವುದೋ ಒಂದು ಫೋಟೋಗೋ ಅಥವಾ ಪ್ರೋಮೋ ಐ ಗೆಸ್, ಅದಕ್ಕೆ ಕಮೆಂಟ್ ಮಾಡಿದ್ರು ಯಾರೋ ಒಬ್ರು, ಅಕ್ಕ ಗೋಪಿಕಾಂಬ ಅಂತ ಹೇಳಿದ್ರೆ ಇನ್ಮೇಲೆ ಶ್ರೀಲತಾ ಅಂತ ಅದು ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ ಅಕ್ಕ ಅಂತ. ಸೊ ನೀವು ಆಲ್ಮೋಸ್ಟ್ ಈಗ ಸೀರಿಯಲ್ ಪ್ರಯಾಣವನ್ನು ಮುಗಿಸಿದ್ದೀರಾ. ಸೊ ಪ್ರೋಮೋದಲ್ಲಿ ಕೂಡ ಬಂದಿದೆ ಆ್ಯಂಡ್ ಎಪಿಸೋಡ್ಸಲ್ಲಿ ಕೂಡ ಮುಗಿದು ಹೋಗಿದೆ ನಿಮ್ಮ ಪಾತ್ರ. ನೀವೆಷ್ಟು ಮಿಸ್ ಮಾಡ್ತಾ ಇದ್ದೀರಾ ಈ ಧಾರಾವಾಹಿಯನ್ನು ಮತ್ತು ಗೋಪಿಕಾಂಬ ಪಾತ್ರವನ್ನು ಪ್ಲೇ ಮಾಡೋದನ್ನು ಅಂತ? ಸಿಕ್ಕಾಬಡೆ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಅವ್ರು ಹೇಳಿದ್ರು ಹಿಸ್ಟ್ರಿಯಲ್ಲಿ ಉಳಿಯುತ್ತೆ ಅಂತ. ಇಟ್ಸ್ ಜಸ್ಟ್ ನಾಟ್ ಇನ್ ಹಿಸ್ಟ್ರಿ, ನನ್ನ ಮನಸ್ಸಲ್ಲೂ ಪರ್ಮನೆಂಟಾಗಿ ಉಳಿದೋಗುತ್ತೆ. ನೋ ಮ್ಯಾಟ್ರ್ ಹೌ ಡಿಫ್ರೆಂಟ್ ಬೇರೆ ಬೇರೆ ರೋಲ್ಸ್ ಪ್ಲೇ ಮಾಡ್ತೀರೋ ನಂಗೆ ಗೊತ್ತಿಲ್ಲ ಫ್ಯೂಚರಲ್ಲಿ, ಬಟ್ ಗೋಪಿಕಾಂಬ ಸ್ಟ್ಯಾಂಡ್ಸ್ ಫಸ್ಟ್. ಆ್ಯಂಡ್ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಜಸ್ಟ್ ನಾಟ್ ದ್ಯಾಟ್, ಜನ ಹೇಳ್ತಾರೆ ನೀವಾದ್ಮೇಲೆ ನಾವು ಸೀರಿಯಲ್ ಹೇಗೆ ನೋಡೋಣ, ತುಂಬ ಮಿಸ್ ಮಾಡ್ಕೋತೀವಿ ನಿಮ್ಮನ್ನ ಅಂತ. ಸೊ ಅದನ್ನೆಲ್ಲ ಕಮೆಂಟ್ಸ್ ಓದಿದಾಗ ದೇ ಆರ್ ಸೋ ಮಚ್ ಅಟ್ಯಾಚ್ ಟು ದಿಸ್ ಕ್ಯಾರೆಕ್ಟರ್. ಆ ಪ್ರೀತಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬಿಟ್ಟು ಹೋಗಿ ತುಂಬ ಹಿಂಸೆ ಆಗ್ತಿದೆ ಆ್ಯಕ್ಚುಲಿ. ಎವ್ರಿ ಡೇ ಅದೊಂಥರ ರೂಟೀನ್ ಆಗೋಗಿತ್ತು. ಬೆಳಿಗ್ಗೆ ಎದ್ದು ಶೂಟ್ ಹೋಗೋದು, ಆ್ಯಂಡ್ ವೇರಿಂಗ್ ದಟ್ ಕಾಸ್ಟ್ಯೂಮ್, ಮೇಕಪ್ ಆ್ಯಂಡ್ ಪ್ಲೇಯಿಂಗ್ ದ್ಯಾಟ್ ರೋಲ್. ಬರೀ ನಾನು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅನ್ನೋಕ್ಕಿಂತ ಐ ಲಿವ್ ದಟ್ ಕ್ಯಾರೆಕ್ಟರ್. ಸೊ ಸಡನ್ನಾಗಿ ಅದು ಎಂಡ್ ಆಗ್ತಿದೆ ಅಂದ ತಕ್ಷಣ ಇಟ್ ರಿಯಲಿ ಹರ್ಟ್ಸ್, ಆ್ಯಕ್ಚುಲಿ ಹರ್ಟ್ ಆಗ್ತಿದೆ. ಬಟ್ ಡೆಫಿನೆಟ್ಲಿ ಗೋಪಿಕಾಂಬ ವಿಲ್ ಸ್ಟಿಲ್ ಬಿ ಅಲೈವ್ ವಿದಿನ್ ಮೀ. ಓಕೆ. ಆ್ಯಕ್ಚುಲಿ ಅಂದರೆ ಈಗ ಕೊನೆ ಎಪಿಸೋಡ್ ಅಂದರೆ ಯಾವ ರೀತಿ ನಿಮ್ಮ ಪಾತ್ರ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ 1 ವೀಕಿಂದನೇ ಒಂದು ಪ್ರೋಮೋ ಎಲ್ಲ ಬಿಡ್ತಾಯಿದ್ರು. ಆಗಲೇ ಸಾಕಷ್ಟು ಲೈಕ್ ಅಂದರೆ ತಮ್ಮ ಅಂದರೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಅಭಿಮಾನಿಗಳು. ಯಾಕೆ ಈ ಪಾತ್ರ ಎಂಡ್ ಮಾಡ್ತೀರಿ, ಇದನ್ನು ನೋಡೋಕ್ಕಾಗಲ್ಲ, ನಾವು ನೋಡಲ್ಲ ಇದನ್ನು ಅನ್ನೋ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ರು ಕಮೆಂಟ್ಸಲ್ಲಿ. ಸೊ ನಿಮಗೆ ಆ್ಯಸ್ ಅನ್ ಆ್ಯಕ್ಟರ್ ಅಂದರೆ ಆ ಪ್ರೋಮೋ ಅಂದರೆ ಫೈನಲ್ ಪ್ರೋಮೋ, ಓಕೆ ನನ್ನ ಪಾತ್ರ ಅಲ್ಲಿ ಸಾಯ್ತಾ ಇದೆ, ಅದನ್ನೆಲ್ಲ ನೋಡುವಾಗ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಆ್ಯಕ್ಚುಲಿ. ಇಟ್ಸ್ ಬೀನ್ ಆಲ್ಮೋಸ್ಟ್ ಅ ವೀಕ್ ಅಲ್ವಾ. ಎವ್ರಿ ಡೇ ಅದು ಈ ಶೂಟ್ ಮುಗಿದು ಬಂದು ನೆಕ್ಸ್ಟ್ 2-3 ಡೇಸ್ಗೆ ಇದು ಪ್ರೋಮೋ ಬಂದಿದೆ ಆಲ್ಮೋಸ್ಟ್ ಲೈವಲ್ಲಿ. ಮುಗಿದು ಬಂದಮೇಲೆ ಆಲ್ಮೋಸ್ಟ್ 3-4 ಡೇಸ್ ಐ ವಾಸ್ ವೆರಿ ಅಪ್ಸೆಟ್. ನಾನಾಗೇ ಇರಲಿಲ್ಲ ಅನ್ಕೋತೀನಿ. ಆ್ಯಂಡ್ ಅದೇ ಯಾವಾಗಲೂ ಅದೇ ಗುಂಗಲೇ ಇರ್ತಿದ್ದೆ ನಾನು. ಸೊ ದಿಸ್ ಇಸ್ ಡನ್, ಇದಾಯಿತು, ಮುಂದೇನು ಅನ್ನೋ ಥರ. ಆ್ಯಂಡ್ ಅಗೇನ್ ಪಾತ್ರ ಮುಗಿದ್ರೂ ಕೂಡ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು, ದಿಸ್ ವಾಸ್ ದೇರ್ ಫ್ರಮ್ ದ ಡೇ ಒನ್. ಇಟ್ ಇಸ್ ನಾಟ್ ಲೈಕ್ ಮುಗಿತಾ ಇದೆ ಅವ್ರು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅಲ್ಲ. ಸೊ ಜನರು ದೇ ಆರ್ ಲೈಕಿಂಗ್ ದಿಸ್ ಕ್ಯಾರೆಕ್ಟರ್ ಫ್ರಮ್ ದ ಡೇ ಒನ್. ಸೊ ಅದು ತುಂಬ ಬೇಜಾರಾಗ್ತಾ ಇದೆ. ಆ್ಯಂಡ್ ಡೈಜೆಸ್ಟಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ವೆರಿ ಡಿಫಿಕಲ್ಟ್.
ಈಗ ಆಕ್ಚುಲಿ ಟೆಲಿಕಾಸ್ಟ್ ಅಂತ ಆಗಿರೋದು ಸೆಪ್ಟೆಂಬರ್ 1, 2025 ಫಸ್ಟ್ ಎಪಿಸೋಡ್ ಅವಾಗ ಬಂದಿದ್ದು. ಸೊ ನಿಮ್ ಜರ್ನಿ ಆಲ್ಮೋಸ್ಟ್ ಅದಕ್ಕಿಂತ ಹಿಂದೆ ಒಂದು 4-5 ಮಂತ್ಸ್ ಇಂದ ಶುರು ಆಗಿದೆಯಾ ಈ ಧಾರಾವಾಹಿ ಜೊತೆಗೆ? ಆಕ್ಚುಲಿ ಮಾರ್ಚ್ ಇಂದ ಸ್ಟಾರ್ಟ್ ಆಗಿತ್ತು, ಮಾರ್ಚ್ 2025. ಅವಾಗ ಒಂದು 2-3 ದಿನ ಶೂಟ್ ಆಗಿ ಸ್ಟಾರ್ಟ್ ಆಗಿದ್ದು, ಬಟ್ ಕಂಟಿನ್ಯೂಸ್ ಆಗಿ ಫುಲ್ ಫ್ಲೆಜ್ ಆಗಿ ಸ್ಟಾರ್ಟ್ ಆಗಿದ್ದು ಇನ್ ದ ಮಂತ್ ಆಫ್ ಜೂನ್ ಸ್ಟಾರ್ಟ್ ಆಯಿತು. ಓಕೆ, ಆಲ್ಮೋಸ್ಟ್ ಒಂದು 7-8 ಆಲ್ಮೋಸ್ಟ್ ಇಯರ್ ಐ ಕ್ಯಾನ್ ಸೇ. ಇಯರ್ ಅಲ್ವಾ, ಈಗ ಮೇ ಆಯಿತು, ಸೊ ಮಾರ್ಚ್ ಅಂದರೆ ಆಲ್ಮೋಸ್ಟ್ 1 ವರ್ಷ ಆಯಿತು. ಬಟ್ ಪ್ರೇಕ್ಷಕರಿಗೆ ಎಪಿಸೋಡ್ಸ್ ನೋಡುಗರಾಗಿ ಒಂದು ಆಲ್ಮೋಸ್ಟ್ ಒಂದು 7-8 ತಿಂಗಳು ನಿಮ್ಮನ್ನ ನೋಡಿದ್ದಾರೆ ಆ್ಯಕ್ಚುಲಿ. ನೋಡಿದ್ದಾರೆ. ಕರೆಕ್ಟ್. ಅಂದರೆ ನನಗೆ ಫಸ್ಟ್ಲಿ ಈ ಧಾರಾವಾಹಿಯಲ್ಲಿ ನಿಮ್ಮ ಪೋರ್ಟ್ರೇಯಲ್ಲಿ ಯಾವ ಭಾಗದಲ್ಲಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಮತ್ತು ಅನುರಾಗ್ ಅವರ ಒಂದು ಕೆಮಿಸ್ಟ್ರಿ ಇತ್ತಲ್ಲ, ಬಾಲರಾಯರ್ ಜೊತೆಗೆ, ಅದು ತುಂಬ ನಂಗೆ ಇಷ್ಟ ಆಗ್ತಿತ್ತು. ಪ್ಲಸ್ ಅಲ್ಲೊಂದು ಪರ್ಟಿಕ್ಯುಲರ್ ಸೀನ್ ನೆನಪಿಸ್ಕೊಳ್ಳೋದಾದ್ರೆ, ನೀವು ಲೆಟರ್ ಬರೀತೀರ, ಆ್ಯಕ್ಚುಲಿ ಒಂದು ಲೆಟ್ರ್ ಬರೆಯೋಣ ಇದಕ್ಕೆ, ನನ್ನ ತವರಿಗೆ ಒಂದು ಲೆಟ್ರ್ ಬರೀಬೇಕು ಅಂತ, ಅವಾಗ ಒಂದು ಕಾನ್ವರ್ಸೇಷನ್ ಆಗುತ್ತಲ್ಲ ನಿಮ್ಮಿಬ್ಬರ ಮಧ್ಯೆ. ಸೊ ದಟ್ ವಾಸ್ ಲೈಕ್ ನನಗೆ ತುಂಬ ಅದು ಕನೆಕ್ಟ್ ಆಯಿತು. ಪ್ಲಸ್ ಐ ವಿಶ್ ಐ ಹ್ಯಾಡ್ ಅ ಮದರ್ ಲೈಕ್ ದಟ್ ಅಂತಲೂ ಅನಿಸಿದೆ ನಂಗೆ ಆ್ಯಕ್ಚುಲಿ ಆ ಥರದ್ದೆಲ್ಲ. ಸೊ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕನೆಕ್ಷನ್ ಆ್ಯಕ್ಚುಲಿ ಈ ಪಾತ್ರದ ಜೊತೆಗೆ. ಆ್ಯಂಡ್ ವೇರಿಯೇಷನ್ಸ್ ಇತ್ತು ಮೊದಲಿಂದ ಕೂಡ. ಅಂದರೆ ನಾರ್ಮಲ್ ಒಂದು ಯಂಗ್ಸ್ಟರ್ ರೋಲಿಂದ ಹಿಡಿದು ಮತ್ತು ಮಧ್ಯವಯಸ್ಕ ಮಹಿಳೆ, ಪ್ಲಸ್ ಅದಾದಮೇಲೆ ಈಗ ಅಜ್ಜಿ, ಆಲ್ಮೋಸ್ಟ್ ಪ್ರಾಯ ಆಗಿರುವಂತಹ ಅಜ್ಜಿ ಪಾತ್ರದಲ್ಲೂ ಕೂಡ ಆಲ್ಮೋಸ್ಟ್ ಅಷ್ಟು ಒಂದು ತಿಂಗಳ ಸ್ಪ್ಯಾನ್ನಲ್ಲಿ ನೀವು ಪೋರ್ಟ್ರೇ ಮಾಡಿದ್ರಿ. ಎಷ್ಟು ಕಷ್ಟ ಆಗಿತ್ತು ಅಂದರೆ ಆ ರೀತಿ, ಅಂದರೆ ಮತ್ತೆ ಚೇಂಜಸ್ ಮಾಡ್ಕೊಳ್ಳೋಂಥದ್ದು. ವಾಯ್ಸಲ್ಲಿ ಕೂಡ ಕೆಲವು ಮಾಡ್ಯುಲೇಷನ್ ಇರ್ತಾ ಇತ್ತು ಆ್ಯಕ್ಚುಲಿ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಚಿಕ್ಕವಳಿದ್ದಾಗ ಚಿಕ್ಕವಳ ಥರ, ಮತ್ತು ಮಧ್ಯವಯಸ್ಕ ಮಹಿಳೆ ಬಂದಾಗ ಆ ಥರದ್ದೆಲ್ಲ. ಸೊ ಎಷ್ಟು ಕಷ್ಟ ಇತ್ತು ಓವರ್ ಆಲ್ ಈ ಪಾತ್ರಕ್ಕೆ ಹೊಂದ್ಕೊಳ್ಳೋದು ಅಂತ? ಡೆಫಿನೆಟ್ಲಿ ವರ್ಕ್ ಮಾಡಬೇಕಾಯಿತು ಬ್ಯಾಕ್ಗ್ರೌಂಡಲ್ಲಿ. ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ಚಿಕ್ಕ ವಯಸ್ಸಿನ ಒಂದು ಪಾತ್ರ. ಸೊ ಲಂಗ ದಾವಣಿ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು, ಇಟ್ ವಾಸ್ ನೈಸ್. ಅದು ತುಂಬ ಜಾಸ್ತಿ ಬರಲಿಲ್ಲ, ಇಟ್ ವಾಸ್ ಜಸ್ಟ್ 2 days 1 day ಬಂತು ಅಷ್ಟೇ. ಬಟ್ ಶೂಟ್ ಆಗಿದ್ದು 2 ದಿನ ಮಾತ್ರ ಅದು. ಅದಾದಮೇಲೆ ಮದುವೆ ಸೀಕ್ವೆನ್ಸ್ ಬಂತು, ಅದಾದಮೇಲೆ ಮಕ್ಕಳಾಗೋ ಅಂತ ಒಂದು ವಯಸ್ಸು ಬಂತು. ಆ್ಯಂಡ್ ದೆನ್ ತಿಮ್ಮಣ್ಣ ಭಟ್ರು ತೀರ್ಕೊಳ್ಳೋದು. ಸೊ ಆವಾಗ ಮಡಿ ಹೆಂಗಸಿನ ಒಂದು ರೋಲ್ ಇತ್ತು. ದೆನ್ ಮೊಮ್ಮಕ್ಕಳು, ಅಜ್ಜಿ, ಆ ಥರ. ನೌ ಇಟ್ ಈಸ್ ಕಮಿಂಗ್ ಟು ಅನ್ ಎಂಡ್. ಸೊ ಎವ್ರಿ ಫೇಸಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಅಷ್ಟೇ ಅಲ್ಲದೆ ಬಿಹೇವಿಯರಲ್ ಚೇಂಜಸ್ ಕೂಡ ಬೇಕಿತ್ತು. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಕೂಡ ಅಷ್ಟೇ, ಡ್ರೆಸ್ಸಿಂಗ್ ಕೂಡ ಹಾಗೆ, ಕಾಸ್ಟ್ಯೂಮ್ಸಲ್ಲಿ ಎವ್ರಿ ಫೇಸಲ್ಲಿಯೂ ಕೂಡ ಐ ಗಾಟ್ ಅ ವೆರಿ ಗುಡ್ ಗೈಡೆನ್ಸ್ ಫ್ರಮ್ ನವೀನ್ ಸರ್. ಸೊ ಹೇಳ್ತಿದ್ರು ಈ ಥರ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು ನೀನು ಅಂತ. ಆ್ಯಂಡ್ ಈವನ್ ಮಹೇಶ್ ಸರ್ ಕೂಡ ಅಷ್ಟೇ, ನಮ್ಮ ಪ್ರೊಡ್ಯೂಸರು. ಹಿ ಕೇಮ್ ಆ್ಯಂಡ್ ಈಸ್ ಲೈಕ್, ನಿಮ್ಮ ವಾಯ್ಸಲ್ಲಿ ಇನ್ನೂ ಮೆಚುರಿಟಿ ಬೇಕು, ಚಿಕ್ಕ ವಯಸ್ಸಿನವ್ರ ಥರ ಬರಬಾರ್ದು ವಾಯ್ಸಲ್ಲಿ, ಆ್ಯಂಡ್ ಫಾಸ್ಟ್ ಇರಬಾರ್ದು ಡೈಲಾಗ್ಸ್ ಎಲ್ಲ, ಸ್ವಲ್ಪ ಸ್ಲೋ ಪೇಸಲ್ಲಿ ಹೇಳಬೇಕು ಅಂತ. ಸೊ ಡೆಫಿನೆಟ್ಲಿ ಎವ್ರಿ ಫೇಸಲ್ಲಿ ಗೈಡ್ ಮಾಡೋದಕ್ಕೆ ನವೀನ್ ಸರ್ ಆಗಲಿ, ಮಹೇಶ್ ಸರ್ ಆಗಲಿ, ದೇ ಹ್ಯಾವ್ ಗಿವನ್ ಅ ಗುಡ್ ಗೈಡೆನ್ಸ್ ಫಾರ್ ಮೀ. ಪ್ಲಸ್ ನನ್ನ ಜೊತೆ ಆ್ಯಕ್ಟ್ ಮಾಡೋ ಆ್ಯಕ್ಟರ್ಸ್ ಕೂಡ ಅಷ್ಟೇ, ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿದ್ರು. ಸೀತಕ್ಕ ಆಗಲಿ, ತಿಮ್ಮಣ್ಣ ಭಟ್ರಾಗಲಿ. ಸೊ ಎವ್ರಿ ಫೇಸಲ್ಲಿ ಡೈಲಾಗ್ಸ್ ಹೇಳ್ಬೇಕಾದ್ರೆ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನಗೆ ಡೈಲಾಗ್ಸ್ ಹೇಳ್ಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆಗ್ತಾ ಇದ್ದೆ. ಸೊ ಅವ್ರು ಗೈಡ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಾರೆಲ್ಲ ಪಾಪ ಮುಂದೆ ಕೂತ್ಕೊಂಡು ದೇವೆ ಲೈಕ್, ಇಲ್ಲ ಇದು ಸ್ವಲ್ಪ ಹೀಗಾಗಬೇಕು ಅಂತ. ಸೊ ಎಲ್ಲರಿಂದನೂ ನನಗೆ ಆ ಸಪೋರ್ಟ್ ಸಿಕ್ಕಿದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಕುಡ್ ಪ್ಲೇ ದೀಸ್ ಕೈಂಡ್ ಆಫ್ ರೋಲ್ಸ್ ಅಂತ. ಆ್ಯಂಡ್ ಡೆಫಿನೆಟ್ಲಿ ಸರ್ ಇನ್ನೊಂದು ಹೇಳಿದ್ರು, ಲೈಕ್ ಅಳೋ ಸೀಕ್ವೆನ್ಸ್ ಇದ್ದಾಗ ಇಟ್ ಶುಡ್ ಕಮ್ ನ್ಯಾಚುರಲ್. ಸೊ ಹೇಳಿದ್ರು, ನಿನ್ನ ಮನೆಗೆ ಹೋಗ್ಬಿಟ್ಟು ಟ್ರೈ ಟು ವಾಚ್ ಕಲ್ಪನಾ ಅವ್ರು ಹೇಗೆ ಅಳ್ತಿದ್ರು, ಅವ್ರದ್ದೆಲ್ಲ ಮೂವೀಸ್ ಸ್ವಲ್ಪ ನೋಡು, ಆರತಿ ಅವ್ರದ್ದು ನೋಡು, ಭಾರತಿ ಅವ್ರದ್ದೆಲ್ಲ ನೋಡು ಅಂತ. ಸೊ ಹಳೆ ಮೂವೀಸ್ನೆಲ್ಲ ನಾನು ಪ್ಲೇ ಮಾಡಿ ಐ ಟ್ರೈಡ್ ವಾಚಿಂಗ್ ಹೌ ದೇ ಆ್ಯಕ್ಟ್ ಆ್ಯಂಡ್ ಆಲ್. ಸೊ ರೆಫರೆನ್ಸಸ್ನ ಇಟ್ಕೊಂಡೆ. ಆ್ಯಂಡ್ ಬಿಗ್ಗೆಸ್ಟ್ ರೆಫರೆನ್ಸ್ ಇಸ್ ಡಾಕ್ಟರ್ ರಾಜ್ಕುಮಾರ್ ಸರ್. ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಹಿಮ್. ಸೊ ಅವ್ರದ್ದು ಡೈಲಾಗ್ ಡೆಲಿವರೀಸ್ ಎಲ್ಲ ಕಲ್ತ್ಕೋಬೇಕು ಅಂದರೆ ವಿ ಶುಡ್ ಡೆಫಿನೆಟ್ಲಿ ವಾಚ್ ಹಿಸ್ ಮೂವೀಸ್. ಸೊ ಅದನ್ನೆಲ್ಲ ನೋಡ್ತಿದ್ದೆ. ಸೊ ನೋಡಿಕೊಂಡು ಐ ಗಾಟ್ ಫ್ಯೂ ರೆಫರೆನ್ಸಸ್, ಐ ಗಾಟ್ ಅ ಗುಡ್ ಹೆಲ್ಪ್ ಫ್ರಮ್ ಟೀಮ್. ಸೊ ಎಲ್ಲ ರೀತಿಯಿಂದನೂ ಸಪೋರ್ಟ್ ಸಿಕ್ಕಿರೋದ್ರಿಂದ ಐ ಕುಡ್ ಪ್ಲೇ ಡಿಫ್ರೆಂಟ್ ವರ್ಷನ್ಸ್. ಕರೆಕ್ಟ್. ಅಂದರೆ ಲಾಸ್ಟ್ ಟೈಮ್ ಈ ಒಂದು ಇಂಟರ್ವ್ಯೂ ಕೊಟ್ಟಾಗಲೂ ನೀವು ಅವಾಗಲೇ ಹೇಳಿದ್ರಿ, ಅಂದರೆ ಯಾವುದು ಥಿಯೇಟರ್ ಬ್ಯಾಕ್ಗ್ರೌಂಡ್ ಎಲ್ಲ ಏನಿರಲಿಲ್ಲ ಅಂತ. ಆಗಲೇ ಸರ್ಪ್ರೈಸ್ ಆಗಿತ್ತು. ಪ್ಲಸ್ ಅಗೇನ್ ಅಂದರೆ ಅಷ್ಟೊಂದು ವೇರಿಯೇಷನ್ಸ್ ಪಾತ್ರದಲ್ಲಿ ತರೋದು ವಿತೌಟ್ ಅಂದರೆ ಹ್ಯಾವಿಂಗ್ ಎನಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಈಸ್ ಅ ರೇರಿಟಿ ಹೇಳಬೇಕು ಅಂತಂದರೆ. ಸೊ ಅಂದರೆ ಓಕೆ, ಅವರು ನಿಮಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ ನಿರ್ದೇಶಕರು, ಅದೆಲ್ಲವೂ ಇರುತ್ತೆ. ಬಟ್ ಸ್ಟಿಲ್ ಅಂದರೆ ಈಗ ನೀವು ಕೆಲವೊಂದಷ್ಟು ರೆಫರೆನ್ಸ್ ಎಲ್ಲ ತಗೊಳ್ತಾ ಇದ್ರಿ, ಬಟ್ ಹೆಂಗೆ ಮ್ಯಾಚ್ ಮಾಡ್ತಾ ಇದ್ರಿ ಬೇರೆಯವ್ರ ಜೊತೆಗೆ ಆ್ಯಕ್ಟಿಂಗ್ ಎಲ್ಲ ಅಂತ?
ಇಟ್ ಜಸ್ಟ್ ಹ್ಯಾಪೆಂಡ್. ಐ ಥಿಂಕ್ ಇಟ್ ಜಸ್ಟ್ ಗೋಸ್ ವಿತ್ ಅ ಫ್ಲೋ. ಒಂದ್ಸತಿ ನೀವು ಆ ರೋಲ್ಗೆ ಹೋದ್ಮೇಲೆ ಮಾಡಬೇಕು ಅನ್ನೋ ಶ್ರದ್ಧೆ ಇಟ್ಕೊಂಡು ಮಾಡಿದ್ರೆ 100% ಆಗುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ದೇರ್ ಇನ್ ಮೈ ಬ್ಲಡ್. ಐ ಡಿಡ್ ನೋ. ಚಿಕ್ಕ ವಯಸ್ಸಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಂದಾಗ ಐ ಯೂಸ್ ಟು ಡೂ ದಟ್ ಮಿಮಿಕ್ರಿ ಮನೆಯಲ್ಲೆಲ್ಲ, ಅಮ್ಮನ ಮುಂದೆಲ್ಲ ಮಾಡ್ತಿದ್ದೆ. ಯಾವುದು ನಿರ್ಮಾ ಅದೆಲ್ಲ ಬರ್ತಿತ್ತಲ್ಲ. ಸೊ ಆಲ್ ದೀಸ್ ಕೈಂಡ್ ಐ ಯೂಸ್ ಟು. ಸಾಂಗ್ ಎಲ್ಲ ಬರುತ್ತೆ ನಿಮಗೆ, ನಿರ್ಮಾ, ರೇಖಾ, ಜಯ ಮತ್ತು ಸುಷ್ಮಾ ಅದೆಲ್ಲ? ಐ ರಿಮೆಂಬರ್. ಓಕೆ, ಹೇಳಿ ನೋಡು ಒಂದ್ಸಲ. ಇಲ್ಲ, ಬೇಡ ಬೇಡ. ಸೊ ಅದು ಮತ್ತೆ ಸಿಲ್ಲಿಲಲ್ಲಿ ಅಂತ ಒಂದು ಶೋ ಬರ್ತಿತ್ತಲ್ಲ. ಸೊ ಐ ಯೂಸ್ ಟು ವಾಚ್ ದ್ಯಾಟ್ ಅ ಲಾಟ್. ಅಲ್ಲಿ NML ರೋಲ್ ಬರ್ತಿತ್ತು. ಅವರು ಡಾಕ್ಟ್ರೇ ನನ್ ಬರ್ಲಾ ಅಂತ ಎಲ್ಲ ಕೇಳ್ತಿದ್ರು. ಸೊ ದೋಸ್ ಕೈಂಡ್ ಆಫ್ ರೋಲ್ಸ್ ಇನ್ ಆಲ್ ಐ ಯೂಸ್ ಟು ಡೂ ದೋಸ್ ಮಿಮಿಕ್ರಿ ಮನೇಲಿ ಮಾಡ್ತಾ ಇದ್ದೆ. ಆ್ಯಂಡ್ ಭರತನಾಟ್ಯ ಡಾನ್ಸರ್ ಕೂಡ ಆಗಿದೆ, ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಇಂಟರ್ವ್ಯೂ ಅಲ್ಲಿ. ಸೊ ಎಲ್ಲನೂ ಒಟ್ಟಿಗೆ ಇತ್ತು ಅನ್ಸುತ್ತೆ. ಐ ಜಸ್ಟ್ ವಾಂಟೆಡ್ ಅ ಪ್ಲಾಟ್ಫಾರ್ಮ್, ಅ ಲಿಟಲ್ ಬಿಟ್ ಗೈಡೆನ್ಸ್ ಫ್ರಮ್ ಪೀಪಲ್ ಹೂ ಹ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಅದೆಲ್ಲ ಸಿಕ್ತು. ಆ್ಯಂಡ್ ಮೋರ್ ಜನನೂ ಆ ಥರ ಇಷ್ಟಪಟ್ಟರು. ಆ ಕ್ಯಾರೆಕ್ಟರ್ ಕೂಡ ಅಂಥದ್ದೇ ಇದೆ. ರಾಯರ ತಾಯಿ ಅಂದರೆ ಇಟ್ಸ್ ಅ ಮದರ್ ಸೆಂಟಿಮೆಂಟ್ ಆಲ್ ಟುಗೆದರ್. ಸೊ ಡೆಫಿನೆಟ್ಲಿ ಜನ ಅಟ್ಟಕ್ ಅಂತ ಕನೆಕ್ಟ್ ಆಗಿಬಿಡ್ತಾರೆ ಆ ರೋಲ್ಗೆ. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಮಿಕ್ಸ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ಥರ ಇಟ್ ಕೇಮ್ ಔಟ್ ಅಷ್ಟೇ. ಕರೆಕ್ಟ್. ಆಸ್ ಫಾರ್ ಆಸ್ ಈಗ ಗೋಪಿಕಾಂಬಾಸ್ ರೋಲ್ ಇನ್ ರಾಘವೇಂದ್ರ ರಾಯರ ಲೈಫ್ ಇದ್ದ ಬಗ್ಗೆ ನಮಗೆ ಅಷ್ಟೇನೂ ತುಂಬ ಗೊತ್ತಿರಲಿಲ್ಲ. ಅಂದರೆ ಅಫ್ಕೋರ್ಸ್ ಈಗ ರಾಯರ ಭಕ್ತರಿಗೆ ರಾಯರ ಇತಿಹಾಸವನ್ನು ಫಾಲೋ ಮಾಡಿದವರಿಗೆಲ್ಲ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಇವರು ತಾಯಿ, ತಿಮ್ಮಣ್ಣ ಭಟ್ರು, ಅಪ್ಪ, ಅದೆಲ್ಲ ತುಂಬ ಅಂದರೆ ಇಷ್ಟು ಡೀಟೇಲಿಂಗ್, ಅಂದರೆ ಇಷ್ಟರ ಮಟ್ಟಿಗೆ ಅವರು ಪರಿಣಾಮ ಬೀರಿದ್ರು ಅಂದರೆ ಮಗನ ಬೆಳವಣಿಗೆ ಮೇಲೆ ಅನ್ನೋದೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಬಟ್ ಈ ಒಂದು ಧಾರಾವಾಹಿ ಮೂಲಕ ಅದು ಗೊತ್ತಾಗ್ತಾ ಇದೆ. ನಿಮಗೆ ಆ್ಯಕ್ಚುಲಿ ಈ ಪಾತ್ರ ಪ್ಲೇ ಮಾಡಿದವರಾಗಿ ವಾಟ್ ಈಸ್ ಯುವರ್ ಟೇಕ್ ಹೋಮ್? ಗೋಪಿಕಾಂಬಾಯಿಂದ ಏನು ತಗೊಂಡು ಹೋಗ್ತಿದ್ದೀರಾ? ಇಲ್ಲ, ಇದು ನೀವು ಹೇಳಿದಾಗ ಇಟ್ ವಾಸ್ ನಾಟ್ ಅಷ್ಟೊಂದು ಪಾಪ್ಯುಲಾರಿಟಿ ಇರಲಿಲ್ಲ, ಗೊತ್ತೂ ಇರಲಿಲ್ಲ ಜನಕ್ಕೆ, ಉಲ್ಲೇಖನೂ ಇಲ್ಲ ಜಾಸ್ತಿ ಅದ್ರ ಬಗ್ಗೆ. ಎಲ್ರಿಗೂ ರಾಯರು ಅಂದ ತಕ್ಷಣ ಮಂತ್ರಾಲಯ ನೆನಪಾಗತ್ತೆ, ರಾಯರ ಪವಾಡ್ಗಳು ಗೊತ್ತಿರುತ್ತೆ. ಯೂಶಲಿ ಅದೇ ಪವಾಡ್ಗಳೇ ಎಲ್ರಿಗೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಬರ್ತಾ ಇರುತ್ತೆ. ಬಟ್ ಅವರ ಹಿನ್ನೆಲೆ ಏನಿತ್ತು ಅನ್ನೋದು ಇಟ್ ಈಸ್ ವೆರಿ ಲೆಸ್ ನೋನ್ ಟು ಪೀಪಲ್. ಸೊ ಧಾರಾವಾಹಿ ಮುಖಾಂತರ ಜನ ನೋಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ರಾಯರು ಅಂದ ತಕ್ಷಣ ಅವ್ರ ಕರುಣಾಳು, ಕಾಮಧೇನು, ಕಲ್ಪವೃಕ್ಷ, ಅವರು ಸಾಧಕರು, ಮಹಾನ್ ಭಾವರು ಅಂತ ನಾವು ನೋಡ್ತೀವಿ. ಅವರೇ ಹಾಗೆ ಅಂದರೆ ಇನ್ನು ಅವ್ರ ಅಮ್ಮ ಹೇಗಿರಬೇಕು? ಸೊ ಅವ್ರಿಗೆ ಬಂದಿರೋಂಥ ಎಲ್ಲ ಗುಣಗಳು ಅವ್ರ ಅಮ್ಮನಿಂದಾನೆ. ಸೊ ಅವ್ರು ಬೆಳೆಸಿದ್ದಾರೆ ಆ ಥರ ಧರ್ಮದಿಂದ, ಅಷ್ಟೊಂದು ಪ್ರೀತಿಯಿಂದ, ತ್ಯಾಗದಿಂದ. ಪ್ರತಿಯೊಂದು ಗುಣಗಳು ರಾಯರಲ್ಲಿ ಇರೋದು ಅಂದರೆ ಇಟ್ ಈಸ್ ಫ್ರಮ್ ದೇರ್ ಮದರ್. ಸೊ ಅಂತಹ ವ್ಯಕ್ತಿ ಅವರು. ಸೊ ಇದನ್ನೆಲ್ಲ ಪ್ಲೇ ಮಾಡಬೇಕಾದ್ರೆ ಡೆಫಿನೆಟ್ಲಿ ಇಟ್ ಹಸ್ ಚೇಂಜ್ಡ್ ಮಿ ಅ ಲಾಟ್. ಸೊ ಈ ಶಾಂತ ಸ್ವಭಾವ ಇರೋದಾಗಲಿ, ಅವ್ರ ತ್ಯಾಗ ಸ್ವಭಾವ ಇರೋದಾಗಲಿ, ಅವರು ಎಲ್ಲದಕ್ಕಿಂತ ಅವ್ರ ಮೌನದಲ್ಲೂ ಕೂಡ ತುಂಬಾನೇ ಹೇಳ್ಕೊಟ್ಟಿದ್ದಾರೆ. ಅದ್ಯಾವುದು ನಿಮಗೆ ರಿಯಲ್ ಲೈಫಲ್ಲಿ ಇರಲಿಲ್ಲ ಹಾಗಾದ್ರೆ? ಇತ್ತು, ಬಟ್ ಇಟ್ ಹಸ್ ಎನ್ಹ್ಯಾನ್ಸ್ಡ್ ಮೋರ್. ಅದಿನ್ನೂ ಜಾಸ್ತಿ ಆಗಿದೆ. ಕಲ್ತ್ಕೋಬೇಕು ಅಲ್ವಾ, ಒಳ್ಳೇದೇನೇ ಇದ್ರೂ ಕಲ್ತ್ಕೊಳ್ಳೇಬೇಕು. ಸೊ ತುಂಬ ಇದೆ, ಕಲ್ತ್ಕೊಳ್ಳೋಕೆ ತುಂಬ ಇದೆ ಅವರಿಂದ. ಆ್ಯಂಡ್ ಒನ್ ಆಫ್ ದ ಡೈಲಾಗ್ ನಂಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಅಂದರೆ, ರೀಸೆಂಟಾಗಿ ಬಂದಿತ್ತು ಎಪಿಸೋಡಲ್ಲಿ ಅದು. ಬೇರೆ ಕಾವೇರಿ ಪಟ್ಟಣಕ್ಕೆ ಬರ್ತಾರೆ ರಾಯರ ತಾಯಿ ವೆಂಕಟನಾಥ ಹಾಗೂ ಅವ್ರ ಸೊಸೆ. ಆವಾಗ ಅವ್ರು ಪ್ರೆಗ್ನೆಂಟ್ ಇರ್ತಾರೆ, ರಾಯರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಗ ಇವ್ರು ಹೇಳ್ತಿರ್ತಾರೆ ತಮ್ಮದೊಂದು ಸ್ಟೋರಿ, ಬ್ಯಾಕ್ಗ್ರೌಂಡ್ ಎಲ್ಲ ಹೀಗಾಯಿತು ಹಿಂದೆ ಎಲ್ಲ ಅಂತ ಹೇಳಬೇಕಾದ್ರೆ, ಪ್ರೀತಿ ಮಾಡೋದಕ್ಕೆ ಸಂಬಂಧಗಳೇ ಆಗಬೇಕು ಅಂತ ಇಲ್ಲ, ಎಲ್ಲರೂ ನಮ್ಮವರು ಅಂತ ಅನ್ಕೊಂಡ್ರೆ ಸಾಕು ಅಂತ. ಸಚ್ ಅ ಮೀನಿಂಗ್ಫುಲ್ ಡೈಲಾಗ್. ಈ ಥರ ತುಂಬ ಡೈಲಾಗ್ಸ್ ಇದೆ. ರಿಯಲಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ ಅನ್ಸುತ್ತೆ. ವಿ ಶುಡ್ ಲಿವ್ ವಿತ್ ಆಲ್ ದೋಸ್ ಮಾರಲ್ಸ್ ಅಂತ. ಕರೆಕ್ಟ್. ಆ್ಯಂಡ್ ಇವಾಗ ನನ್ನ ಮಾಡ್ಯುಲೇಷನ್ ವಿಚಾರ ನೀವು ಹೇಳಿದ್ರಿ, ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ನವೀನ್ ಸರ್ ಯಾವ ಥರ ನಿಮಗೆ ಸಜೆಷನ್ಸ್ ಕೊಡ್ತಿದ್ರು ಅಂತ. ನನಗೆ ವಾಟ್ ಎವರ್ ದಟ್ ಕ್ವರ್ಕಿನೆಸ್ ಇತ್ತಲ್ಲ ಅನುರಾಗ್ ಅವ್ರ ಜೊತೆಗೆ ನಿಮ್ಮದು ಕಾಂಬಿನೇಷನ್ನು, ಪ್ಲಸ್ ಈಗ ಬಾಲರಾಯರು ಯಾರೋ ಒಬ್ಬರಿಗೆ ಹಾವು ಕಚ್ಚಿದಾಗ ಅದನ್ನು ಸೇಫ್ ಮಾಡಿ ಅವರನ್ನು ಆ ರಕ್ತನ ಅವ್ರು ಹೀರಿರ್ತಾರೆ, ಅದನ್ನು ಬಂದು ನೀವು ಕಂಪ್ಲೇಂಟ್ ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡಿಗೆ ಅಂದರೆ ತಿಮ್ಮಣ್ಣ ಭಟ್ರಿಗೆ ಹೇಳಿದ್ದೀರಾ. ಸೊ ಆ ಟೈಮಲ್ಲಿ ಆ ಒಂದು ರಾತ್ರಿ ಒಂದು ಕಾನ್ವರ್ಸೇಷನ್ ಇದೆ, ಅದು ನನಗೆ ಜಾಸ್ತಿ ಇಷ್ಟ ಆಗ್ತಿತ್ತು ಆ್ಯಕ್ಚುಲಿ. ಆ ಥರದ್ದು ಪಾತ್ರ ಕ್ವರ್ಕಿನೆಸ್ ಇತ್ತು ನಿಮ್ಮ ಪಾತ್ರದಲ್ಲಿ. ಸೊ ಅದನ್ನು ಹೆಂಗೆ ಫುಲ್ ಆಫ್ ಮಾಡ್ತಿದ್ದೀನಿ ಅಂತ, ಬಿಕಾಸ್ ಇಲ್ಲಿ ಸಿ ಈ ಕಡೆ ಕಂಪ್ಲೀಟ್ ಒಂದು ಡಿವೈನ್ ಒಂದು ರೀತಿ ಒಂದು ಪರ್ಸೋನಾ ಥರನೂ ಕಾಣಿಸ್ಕೊಳ್ಬೇಕು, ಜೊತೆಗೆ ಓಕೆ ಇವರೆಲ್ಲ ಥರ ಈ ಥರ ಒಂದು ಕೀಟಲೆ ಸ್ವಭಾವನೂ ಇತ್ತು ಅನ್ನೋ ಥರದ್ದು ಅಂದರೆ ವೇರಿಯೇಷನ್ಸ್ ತೋರಿಸ್ಬೇಕಾಗಿತ್ತು. ಅದು ಹೇಗೆ ನೀವು ಹೇಳಿದ್ರಿ, ಜಾಸ್ತಿ ತುಂಬ ಏನೀಗ ಆ ಏಜ್ ಗ್ರೂಪಲ್ಲಿ ತುಂಬ ಏನು ಎಪಿಸೋಡ್ಸ್ ಬಂದಿಲ್ಲ ಆ್ಯಕ್ಚುಲಿ. ಡೈರೆಕ್ಟ್ ಹುಡುಗಿ ಆಗಿರ್ತೀರ ಮತ್ತು ತಿಮ್ಮಣ್ಣ ಭಟ್ರ ನೋಡಿ ಮದುವೆ ಆಗುತ್ತೆ ಇಮಿಡಿಯೇಟ್, ಆಮೇಲೆ ಪ್ರೆಗ್ನೆಂಟ್ ಇಮಿಡಿಯೇಟ್ ಅಲ್ಲಿಗೆ ಬಂದುಬಿಡುತ್ತೆ. ಅದನ್ನು ಹೆಂಗೆ ಫುಲ್ ಆಫ್ ಮಾಡ್ತಿದ್ರಿ ಅಂತ ಆನ್ ಸೆಟ್ಟಲ್ಲಿ ಒಂದೇ ಟೇಕಿಗೆ ಎಲ್ಲ ಮುಗಿತಾ ಇತ್ತಾ? ಇಲ್ಲ, ನಾನು ನವೀನ್ ಸರ್ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇನಿಷಿಯಲ್ ಡೇಸಲ್ಲಿ ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಪ್ರೌಡ್ ಆ್ಯಂಡ್ ಹ್ಯಾಪಿ ಬಿಕಾಸ್ ಅವ್ರು ಅಷ್ಟು ಬೈದಿದ್ದಕ್ಕೆ ಇವತ್ತು ಸಮಥಿಂಗ್ ಆಗಿದೆ. ಈ ಗೋಪಿಕಾಮ ಅನ್ನೋ ಕ್ಯಾರೆಕ್ಟರ್ ಇಷ್ಟೊಂದು ಜನರಿಗೆ ಲೈಕ್ ಆಗಿದೆ ಅಂತ.
ಆ್ಯಂಡ್ ವರ್ಕ್ ಮಾಡಿದ್ವಿ, ಸೆಟ್ಟಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ವಿ. ಸರ್ ಡೈಲಾಗ್ಸ್ ಕೊಟ್ಟ ಮೇಲೆ ಆ್ಯಕ್ಚುಲಿ ತಿಮ್ಮಣ್ಣ ಭಟ್ರು, ನಾನು ಮತ್ತು ಅನುರಾಗ್ ಈ ಸೀನ್ ನಡಿಬೇಕಾದ್ರೆ, ನೀವು ಹೇಳಿದ್ದು ಆ ಸೀಕ್ವೆನ್ಸ್ ನಡಿಬೇಕಾದ್ರೆ ವಿ ಹ್ಯಾವ್ ಪ್ರಾಕ್ಟೀಸ್ಡ್ ಆಲ್ಮೋಸ್ಟ್ ಫಾರ್ 3-4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಅದನ್ನು. ಬಿಕಾಸ್ ಕಂಟಿನ್ಯೂಸ್ ಆಗಿ ಅದು ಒನ್ ಆಫ್ಟರ್ ದಿ ಅದರ್ ಡೈಲಾಗ್ಸ್ ಇತ್ತು. ಕಟ್ ಮಾಡಿ ಒಂದೊಂದೇ ಡೈಲಾಗ್ ಹೇಳಿ ಮತ್ತೆ ತಗೊಳ್ಳೋ ಥರ ಇರಲಿಲ್ಲ. ಸೊ ವಿ ಪ್ರಾಕ್ಟೀಸ್ಡ್ ಅ ಲಾಟ್ ಫಾರ್ ದ್ಯಾಟ್. ಆಮೇಲೆ ಆ್ಯಂಡ್ ನ್ಯಾಚುರಲ್ ಆಗಿ ಬರಬೇಕು ಅಂತ ಅಂದರೆ ಡೈಲಾಗ್ಸ್ ಆ ಥರ ಇತ್ತು. ಇಟ್ ಈಸ್ ನಾಟ್ ಲೈಕ್ ಸ್ಕ್ರಿಪ್ಟೆಡ್, ಏನೋ ಗ್ರಾಂಥಿಕ ಭಾಷೆಯಲ್ಲಿ ಏನೋ ಒಂದು ಹೇಳಿಬಿಟ್ಟು ಆ ಥರ ಇರಲಿಲ್ಲ. ಇಟ್ ಈಸ್ ಆಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್, ಮನೇಲಿ ನಡೆಯೋ ಥರನೇ ಇದ್ದಿದ್ದು ಅದು. ಸೊ ಸರು ಅದನ್ನೇ ಹೇಳಿದ್ರು, ಇದು ಮನೆಯಲ್ಲಿ ಡೈಲಿ ಹೀಗೆ ಇರುತ್ತೆ. ಆ್ಯಕ್ಚುಲಿ ಸ್ಕ್ರಿಪ್ಟ್ ಪ್ರಕಾರ ಆಗಿರಲಿಲ್ಲ, ಸ್ಕ್ರಿಪ್ಟ್ ವಾಸ್ ಡಿಫ್ರೆಂಟ್. ನವೀನ್ ಸರ್ ಅದನ್ನ ತುಂಬ ಲೈವ್ಲಿ ಆಗಿ ಹಿ ಯೂಸ್ ಟು ಚೇಂಜ್ ಇಟ್. ತುಂಬ ಸ್ಕ್ರಿಪ್ಟ್ ಆ ಥರ ಮಾಡಿದ್ದಾರೆ ಲೈವ್ಲಿ ಆಗಿ, ಜನರು ಕನೆಕ್ಟ್ ಆಗೋ ಥರ ಹಿ ಹಸ್ ಡೈರೆಕ್ಟೆಡ್. ಹಿ ಇಸ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಆ್ಯಕ್ಚುಲಿ. ಪತ್ರ ಬರೆಯೋ ಸೀನ್ ಕೂಡ ನೀವು ಹೇಳಿದ್ರಿ, ಅದಂತೂ 2 ಪೇಜ್ ಸೀನ್, ಅದು 2 ಪೇಜ್ ಡೈಲಾಗ್ಸು. ಅದನ್ನ ನೋಡ್ಕೊಂಡು ಫುಲ್ ಟೆನ್ಷನ್ ಅಲ್ಲಿ ನಾನು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ನಿಂತಿದ್ದೆ. ಎಲ್ಲರೂ ಫುಲ್ ಚಿಲ್ ಮಾಡ್ಕೊಂಡು ಓಡಾಡ್ಕೊಂಡಿದ್ರು. ನಾನು ಹೇಳಬೇಕಾದ್ರೆ ಅಂದ್ರು, ನಿನ್ನ ಡೈಲಾಗ್ ಅಲ್ವಾ, ಮಜಾ ಮಾಡಮ್ದು, ಬರೀ ಎಕ್ಸ್ಪ್ರೆಷನ್ಸು ಅಂತ. ಐ ವಾಸ್ ಲೈಕ್ ಆಯಿತು, ಮುಗೀತು, ನವೀನ್ ಸರ್ ಹತ್ರ ಮತ್ತೆ ಬೈಸ್ಕೊಳ್ಳೋದು ಇವತ್ತು ನಾನು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ದೆನ್ ನವೀನ್ ಸರ್ ಕೇಮ್ ಆ್ಯಂಡ್ ಹಿ ವಾಸ್ ಲೈಕ್, ಇಲ್ಲ ಕೊಡಿ, ಸ್ಕ್ರಿಪ್ಟ್ ಕೊಡಿ ಅಂದರು. ನೋಡಿ ಎಲ್ರೂ ಕರೀರಿ ಅಂದರು. ಎಲ್ರೂ ಯಾಕೆ ಕರೀತಾ ಇದ್ದಾರೆ, ನಂದೊಂದೇ ಅಲ್ವಾ ಡೈಲಾಗ್ ಇದು ಅಂತ. ದೆನ್ ಸ್ಕ್ರಿಪ್ಟ್ ತೊಗೊಂಡು ಎಲ್ಲ ಡಿವೈಡ್ ಮಾಡಿ ಎಲ್ರಿಗೂ ಡೈಲಾಗ್ಸ್ ಕೊಟ್ಟರು, ಆ 2 ಪೇಜ್ ಡೈಲಾಗ್ಸು. ನಿಮ್ದು ನಾನು ಹೇಳ್ತೀನಿ, ನಿಮ್ದು ನಾನು ಹೇಳ್ತೀನಿ ಅಂದರು. ಸರಿ ಸರ್ ಅಂದೆ. ಫುಲ್ ಚೇಂಜ್ ಮಾಡಿಬಿಟ್ರು ಅದನ್ನು. ಗ್ರಾಂಥಿಕ ಭಾಷೆಯಲ್ಲಿ ಅವ್ರಿಗೆ ಕೊಟ್ಬಿಟ್ಟು, ಆಡು ಭಾಷೆ ನಮ್ಮ ನಾರ್ಮಲ್ ಆಗಿ ಮಾತಾಡೋ ಥರದ್ದು ಡೈಲಾಗ್ಸು ನನಗೆ ಕೊಟ್ಬಿಟ್ರು. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ರಿಗೂ ಶಾಕ್ ಆಯಿತು, ಏನಪ್ಪ ಇದು ಹೀಗೆ ಅಂದ್ಕೊಂಡು. ಅದನ್ನ ಅವ್ರು ಕರೆಕ್ಷನ್ ಮಾಡ್ತಾ ಇದ್ದಿದ್ದು, ಹಂಗಲ್ಲ ಇದು ಹಿಂಗೆ ಲೆಟರ್ ಬರೆಯೋದು ಅಂತೆಲ್ಲ, ಅದು ಚೆನ್ನಾಗಿತ್ತು. ಹೌದು ಹೌದು. ಆ್ಯಂಡ್ ಅಗೇನ್ ಇವಾಗ ಕೊನೆಗೆ ನನಗೆ ಜಾಸ್ತಿ ರೆಸ್ಪಾನ್ಸಸ್ ನಾನು ಮಾತಾಡುವಾಗ, ಈಗ ಮನೆಯಲ್ಲೂ ಅಷ್ಟೇ ನಮ್ಮ ತಾಯಿಯವ್ರ ಹತ್ರ ಎಲ್ಲ ಅವ್ರು ಕೇಳಿದಾಗ, ಅದೇ ಕೊನೆಗಂತೂ ಆಲ್ಮೋಸ್ಟ್ ಅದು ಕಾಯಿಲೆ ಬಂದಿರೋರ ಥರನೇ ಅವರು ಇದ್ದರು. ಆ್ಯಕ್ಚುಲಿ ನಿಜವಾಗ್ಲೂ ಕಾಯಿಲೆ ಬಂದಿದೆಯೋ ಇವ್ರಿಗೆ ಅನ್ನೋ ಥರನೇ ಆ್ಯಕ್ಟ್ ಮಾಡ್ತಿದ್ರು ಅಂತೆಲ್ಲ ಅವ್ರು ಹೇಳಿದ್ರು. ಸೊ ಅಂದರೆ ಹೆಂಗೆ ಆ ಥರ ಮಾಡಿದ್ರೆ ನಿಮಗೆ ಬೇಸಿಕಲಿ ಈಗ ಫಸ್ಟು ಈಗ ಯುವತಿಯಾಗಿ ಗೋಪಿಕಾಂಬ ಇಷ್ಟನಾ ನಿಮಗೆ ಪರ್ಸ್ನಲಿ, ಅಥವಾ ಮಧ್ಯವಯಸ್ಕ ಮಹಿಳೆಯಾಗಿ ಇಷ್ಟನಾ, ಅಥವಾ ವೃದ್ಧಾಪ್ಯಕ್ಕೆ ಬಂದಿರುವಂತಹ ಗೋಪಿಕಾಂಬ ಇಷ್ಟ ಆಗ್ತಾರೆ? ಆಲ್ ಟುಗೆದರ್ ಗೋಪಿಕಾಂಬನೇ ನಂಗೆ ತುಂಬ ಇಷ್ಟ. ಆಲ್ ದ 3 phases ಐ ಲೈಕ್ ಗೋಪಿಕಾಂಬ. ಬಟ್ ಅದೇ ಚಿಕ್ಕ ವಯಸ್ಸಿಂದ ಒಂದು ಏಜ್ ಆಗ್ತಾ ಅವರಲ್ಲಿರುವಂಥ ಮೆಚುರಿಟಿ ಅದು ತುಂಬ ಇಷ್ಟ ಆಗಿತ್ತು ನನಗೆ. ಆ್ಯಂಡ್ ನೀವು ಹೇಳಿದ್ರಿ ಆ ಕಮೆಂಟ್ಸ್ ತುಂಬ ಬರ್ತಿತ್ತು, ನಿಜವಾಗ್ಲೂ ಅವ್ರಿಗೆ ಹುಷಾರಿರ್ಲಿಲ್ವಾ ಅಂತ. ಒನ್ ಆಫ್ ದ ಒಬ್ಬರು ಫ್ಯಾನ್ ಪಿಂಗ್ ಮಾಡಿ ಕೇಳಿ ಹೇಳಿದ್ರು, ಮ್ಯಾಮ್ ನಿಮ್ಗೆ ನಿಜ ಹುಷಾರಿರ್ಲಿಲ್ವಾ ಅಂತ. ಆ್ಯಕ್ಚುಲಿ ಐ ವಾಸ್ ನಾಟ್, ಕೆಮ್ಮು ಅದೆಲ್ಲ ಇತ್ತು ನನಗೆ, ನಿಜವಾಗ್ಲೂ ಕೆಮ್ಮಿತ್ತು. ಆ್ಯಂಡ್ ದ್ಯಾಟ್ ಹೆಲ್ಪ್ಡ್ ಆ್ಯಕ್ಚುಲಿ ಫಾರ್ ದಿಸ್ ಸೀನ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇದೆಲ್ಲ ಕೇಳಿದಾಗ, ಯಾರು ಇಷ್ಟ ಅಂತ ಕೇಳಿದಾಗ, ಗೋಪಿಕಾಂಬ ಅನ್ನೋ ಪಾತ್ರ ಎಷ್ಟು ಜನರಿಗೆ ಇಷ್ಟ ಆಗಿಬಿಟ್ಟಿದೆ ಅಂದರೆ, ಜಸ್ಟ್ ನಾಟ್ ಮೀ, 3-4 ಜನ ದೇ ಹ್ಯಾವ್ ಕಾಲ್ಡ್ ಆ್ಯಂಡ್ ದೇ ವೆರ್ ಲೈಕ್, ನನಗೆ ಮಗು ಹುಟ್ಟಿದ್ರೆ, ಹೆಣ್ಣು ಹುಡುಗಿ ಹುಟ್ಟಿದ್ರೆ ನಾನು ಗೋಪಿಕಾಂಬ ಅಂತಾನೆ ಹೆಸರಿಡ್ತೀನಿ ಅಂತ. ಆ್ಯಂಡ್ ಇಟ್ಟಿದ್ದಾರೆ 4-5 ಜನ, ದೇ ಹ್ಯಾವ್ ನನಗೆ ಸರ್ಕಲಲ್ಲಿನೇ ಗೋಪಿಕಾಂಬ ಅಂತ ಮಕ್ಕಳಿಗೆ ಹೆಸರು ನಾಮಕರಣ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಹೌ ಪೀಪಲ್ ಹ್ಯಾವ್ ಕನೆಕ್ಟೆಡ್, ಆ್ಯಂಡ್ ಈವನ್ ಐ ಆಮ್ ಕನೆಕ್ಟೆಡ್ ಟು ದ್ಯಾಟ್ ಕ್ಯಾರೆಕ್ಟರ್. ಓಕೆ. ಮತ್ತು ಈಗ ಆ್ಯಕ್ಚುಲಿ ಒಂದು ಐರನಿ ನನಗೆ ಅನಿಸಿದ್ದು ಎಪಿಸೋಡ್ಸ್ ಎಲ್ಲ ನೋಡುವಾಗ, ಓಕೆ, ಬಾಲರಾಯರಾಗಿ ಯಾವುದೋ ಒಂದು ಮದ್ದೇ ಇಲ್ಲದ ಅಂಟು ರೋಗಕ್ಕೆ ಅವ್ರು ಆ್ಯಕ್ಚುಲಿ ಅದನ್ನು ಕ್ಯೂರ್ ಮಾಡ್ತಾರೆ. ಬಟ್ ತನ್ನ ತಾಯಿಯ ಈ ಒಂದು ರೋಗವನ್ನು ಯಾಕೆ ಕ್ಯೂರ್ ಮಾಡೋಕ್ಕಾಗಲಿಲ್ಲ ನಮ್ಮ ರಾಯರಿಗೆ ಅಂತ? ಇಟ್ ವಾಸ್ ಅ ಡೆಸ್ಟಿನಿ ಐ ಗೆಸ್. ಸೊ ಏನೂ ಗೊತ್ತಿಲ್ಲ, ಅದು ಕತೆ ಆ ಥರ ಇದೆ, ಯಾಕೆ ಆಗಲಿಲ್ಲ ಅಂತ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಅ ಡೆಸ್ಟಿನಿ. ಪಾತ್ರ ಮುಗಿಲೇಬೇಕಿತ್ತು. ಗೋಪಿಕಾಂಬ ಅವ್ರ ನಿಜ ಜೀವನದಲ್ಲೂ ಅವ್ರಿಗೂ ಒಂದು ದೇವ್ರು ಇಂತಿಷ್ಟು ಅಂತ ಬರೆದಿಟ್ಟಿರ್ತಾನೆ ಎಲ್ರಿಗೂ. ಆ್ಯಂಡ್ ಇಟ್ ಹ್ಯಾಡ್ ಟು ಎಂಡ್ ಅಷ್ಟೇ. ಓಕೆ, ನನಗೆ ಅದು ಆ ಪ್ರಶ್ನೆ ಬಂತು ನೋಡುವಾಗ. ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಏನು ಮದ್ದೇ ಇಲ್ದಿರೋ ಒಂದು ಅಂಟು ರೋಗಕ್ಕೆ ಇವರು ಮದ್ದು ಕಂಡುಹಿಡಿತಾರೆ ಅಂತಂದರೆ, ಕ್ಯೂರ್ ಮಾಡ್ತಾರೆ ಅಂದ್ರೆ ಇದನ್ನು ಮಾಡ್ಬೋದು. ಅದಕ್ಕೆ ಒಂದು ಡೈಲಾಗಲ್ಲಿ ನಾನು ಹೇಳ್ತೀನಿ, ಈ ಅರ್ಬುದ ರೋಗಕ್ಕೆ ಮದ್ದಿಲ್ಲ ಅಂತ. ಸೊ ಅವಾಗಿರಲಿಲ್ಲ ಅಂತ ಹೇಳ್ತೀನಿ ಲಾಸ್ಟ್ ಡೈಲಾಗಲ್ಲಿ. ಸೊ ಇವರು ಅವ್ರಿಗೂ ಪಾಪ ತುಂಬ ಹಿಂಸೆ ಆಗುತ್ತೆ ತಾಯಿನ ಆ ಥರ ನೋಡೋದಕ್ಕೆ. ಏನು ಮಾಡೋದಕ್ಕಾಗಲ್ಲ, ಇಟ್ ಹ್ಯಾಡ್ ಟು ಎಂಡ್. ಓಕೆ. ಮತ್ತು ಈಗ ಆಲ್ಮೋಸ್ಟ್ ಬರ್ತಾ ಈಗ ಒಂದು ದಿನಕ್ಕೆ ಸೀಮಿತವಾಗಿ ಹೋಗಿದೆ ಧಾರಾವಾಹಿ ಎಪಿಸೋಡ್ಗಳು. ಮೊದಲೆಲ್ಲ ಕಂಟಿನ್ಯೂಸ್ ಮಂಡೇ ಟು ಫ್ರೈಡೇ ಬರ್ತಾಯಿತ್ತು. ಟೈಮಿಂಗ್ಸ್ ಕೂಡ ತುಂಬ ಇಷ್ಟಪಡ್ತಾಯಿದ್ರು. ಓಕೆ, 9 o'clock ನಾವು ಬಂದಾಗ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತೆಲ್ಲ ಇಷ್ಟಪಡ್ತಿದ್ರು. ಬಟ್ ಪ್ರೇಕ್ಷಕರಿಗೆ ಇರುವಂತಹ ಕಂಪ್ಲೇಂಟೇ ಅಂದರೆ ಇದು ಒಂದು ದಿನಕ್ಕೆ ರಿಸ್ಟ್ರಿಕ್ಟ್ ಆಗಿದೆ, ಪ್ಲಸ್ ಟೈಮಿಂಗ್ಸ್ ನಮಗೆ ಸರಿ ಹೋಗ್ತಿಲ್ಲ ಅಂತ.
ಸೊ ನಿಮಗೂ ಅದೆಲ್ಲ ಬಂದಿದೆಯಾ ಕಮೆಂಟ್ಸ್ ಅಥವಾ? ಸಿಕ್ಕಾಪಟ್ಟೆ ಇಮಿಡಿಯೇಟ್ ಆಗಿ ಅದು ಡೈಲಿ ಎಪಿಸೋಡ್ ಟೆಲಿಕಾಸ್ಟ್ ಆಗಬೇಕಾದ್ರೆ ದೇ ವೇರ್ ಹ್ಯಾಪಿ. ಅದು ಇಮಿಡಿಯೇಟ್ ಆಗಿ ವೀಕೆಂಡಿಗೆ ಹೋದ ತಕ್ಷಣ ತುಂಬ DM ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ಲೀಸ್ ಚಾನಲ್ಗೆ ಹೇಳಿ, ಇದನ್ನು ಡೈಲಿ ಹಾಕ್ಸೋದಕ್ಕೆ ಹೇಳಿ, ನಮಗೆ ಡೈಲಿ ಇದನ್ನು ನೋಡಿಬಿಟ್ಟೆ ನಾವು ಮಲಗೋದು, ನಮ್ಮ ಮಕ್ಳಿದು ಇಲ್ಲದೆ ಊಟ ಮಾಡಲ್ಲ, ಇದೊಂಥರ ರೂಟೀನ್ ಆಗೋಗ್ಬಿಟ್ಟಿದೆ ನಮಗೆ. ಆ್ಯಂಡ್ ಎವ್ರಿ ಡೇ ಒಂಥರ ವೈಬ್ ಇರುತ್ತೆ, ಒಂದು ಡಿವೈನ್ ರೋಲ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಮಲ್ಗಕ್ಕೆ ಹೋಗೋದು ಒಂಥರ ರೂಟೀನು ಆಗೋಗ್ಬಿಟ್ಟಿದೆ ನಮಗೆ. ವಿ ರಿಯಲಿ ಮಿಸ್ ದ್ಯಾಟ್ ಅಂತ ತುಂಬ ಹಾಕಿದ್ದಾರೆ ಜನ ಕಮೆಂಟ್ಸ್ನ. ಬಟ್ ಇಟ್ ಈಸ್ ನಾಟ್ ಇನ್ ಮೈ ಎಂಡ್ ಆಫ್ ದ ಡೇ. ಸೊ ಇಟ್ಸ್ ಅ ಚಾನಲ್ ಡಿಸಿಷನ್. ಆ್ಯಂಡ್ ಡೆಫಿನೆಟ್ಲಿ ಅದು ಏನೋ ಒಂದು ರೀಸನ್ಗೆ ಅದನ್ನ ವೀಕೆಂಡಿಗೆ ಮೂವ್ ಮಾಡಿರ್ತಾರೆ. ಬಟ್ ವಾಟ್ಸೋ ಎವರ್ ಇಟ್ ಈಸ್, ದ ನಂಬರ್ ಆಫ್ ಆಡಿಯನ್ಸ್ ದಟ್ ವಿ ಹ್ಯಾಡ್, ರೆಗ್ಯುಲರಾಗಿ ವಾಚ್ ಮಾಡೋ ಆಡಿಯನ್ಸ್ ಎಷ್ಟಿದ್ರು ಇವಾಗಲೂ ಅಷ್ಟೇ ಜನ ವೀಕೆಂಡ್ಸ್ಗೂ ನೋಡ್ತಾರೆ. ದೆ ಡೆಡಿಕೇಟ್ ದೇರ್ ಟೈಮ್ ಫಾರ್ ಇಟ್. ವೀಕೆಂಡ್ ಆದರೂ ಕೂಡ ತುಂಬ ಜನ ವರ್ಕಿಂಗಲ್ಲಿರ್ತಾರೆ. ಸೊ ವೀಕ್ ಡೇಲಿ ನೋಡೋಕೆ ಆಗದೇ ಇರೋರು ಕೂಡ ನೋಡ್ತಾರೆ. ಸೊ ಎಲ್ಲರೂ ಹೇಳ್ತಾರೆ ಈ ಸ್ಲಾಟ್ನ ಏನೇ ಇದ್ರೂ ವಿಲ್ ನಾಟ್ ಮಿಸ್. ಮಕ್ಕಳೇ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಡಲ್ಲ, ನಾವು ಮಾಲಿಗೆ ಕರ್ಕೊಂಡು ಹೋಗ್ತೀವಿ ಬಾ ಅಂದ್ರೆ ಇಲ್ಲ ನನ್ನ ಎಪಿಸೋಡ್ ಮಿಸ್ ಆಗೋಗುತ್ತೆ ಅಂತಾರೆ ಮಕ್ಕಳು ಅಂತ. ಸೊ ದ್ಯಾಟ್ ಈಸ್ ಹೌ ದೇ ಆರ್ ಸೋ ಮಚ್ ಯೂಸ್ ಟು ದಿಸ್ ಸೀರಿಯಲ್. ವೀಕೆಂಡ್ ಆದರೂ ಕೂಡ ನೋಡ್ತಾರೆ ಜನ ಅದನ್ನು. ಓಕೆ, ಈಗ ಮೆಮೊರಿ ಕೆಲವು ಅಂದರೆ ಇದು ಹೇಳಿದ್ರಿ ಅಂದರೆ ಫ್ಯಾನ್ ಮೂಮೆಂಟ್ ಟೈಪ್ಸ್, ಅಂದರೆ ನಿಮ್ಮ ಹೆಸರನ್ನೇ ಗೋಪಿಕಾಂಬ ಅಂತಾನೆ ಇಟ್ಟಿದ್ದಾರೆ ಕೆಲವು ಮಕ್ಕಳಿಗೆಲ್ಲ ಅಂತ. ಆ ಥರ ಬೇರೆ ಯಾವುದಾದ್ರೂ ವಿವಿಡ್ ಲೈಕ್ ಫ್ಯಾನ್ ಮೂಮೆಂಟ್ಸ್ ಯಾವ್ದಾದ್ರು ನೆನಪಿದೆ ನಿಮಗೆ? ಒಬ್ರು ಫ್ರೇಮ್ ಮಾಡಿಸ್ಕೊಂಡಿದ್ದಾರೆ, ಫೋಟೋ ಫ್ರೇಮ್ ಮಾಡಿಸಿ. ಬಾಲ ಅಂದರೆ ವೆಂಕಟನಾಥ ಮಗು ಇದ್ದಾಗ ತಿರುಪತಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅವ್ರನ್ನ ಅಂತ ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ಆ ಮಗುವಿನ ತಂದೆ ತಾಯಿ ಅದನ್ನ ಫ್ರೇಮ್ ಮಾಡಿ ದೇ ಹ್ಯಾವ್ ಸೆಂಟ್ ಇಟ್ ಟು ಮೀ. ಅದನ್ನ ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀವಿ ನಿಮ್ಮ ಜೊತೆ ಇರೋ ಸೀನ್ಗಳನ್ನ ಅಂತ. ಆ್ಯಂಡ್ ಸೋ ಮೆನಿ ಪೀಪಲ್ ಸಾರಿ ಎಲ್ಲ ತಂದುಕೊಟ್ಟು, ಮ್ಯಾಮ್ ನಮಗೆ ನಿಜವಾಗ್ಲೂ ನೀವು ಸೀರೆ ಉಟ್ಕೊಂಡು ಒಂದ್ಸತಿ ನಮ್ಮ ಫೋಟೋ ಕಳಿಸಿ, ವಿ ವಾಂಟ್ ಟು ಸಿ ಯು ಇನ್ ದಿಸ್ ಸಾರಿ ಅಂತ. ಸೊ ದೇ ಆರ್ ಸೋ ಮೆನಿ ಡಿಫ್ರೆಂಟ್ ಮೂಮೆಂಟ್ಸ್ ಲೈಕ್ ದಿಸ್. DMs ಅಂತೂ ತುಂಬ ಬರುತ್ತೆ. ನಿಮ್ಮ ರೋಲ್ ಎಂಡ್ ಆಗೋದೇ ನಮಗೆ ದುಃಖ, ನಾವು ನೋಡಲ್ಲ ನೆಕ್ಸ್ಟ್ ಎಪಿಸೋಡ್, ನಾವು ಟಿವಿನೇ ಆನ್ ಮಾಡಲ್ಲ ಅಂತ. ಸೊ ಇಟ್ ಈಸ್ ವೆರಿ ಇಮೋಷ್ನಲ್. ಪರ್ಸ್ನಲ್ ಲೈಫ್ಗೂ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ತಾಯಿ ತಂದೆ ತೀರ್ಕೊಂಡಿರೋದು ಅವ್ರದ್ದೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತೆ. ವಿ ಹ್ಯಾಡ್ ದ ಸೇಮ್ ಕೈಂಡ್ ಆಫ್ ಸೀನ್ ಇನ್ ಅವರ್ ಹೋಮ್ ಅಂತ. ತುಂಬ ಜನ ಹೇಳ್ತಾರೆ ಈ ಗೋಪಿಕಾಂಬ ಕ್ಯಾರೆಕ್ಟರ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಮೆಂಬರ್ ಥರ ಆಗೋಗಿದ್ರಿ ನೀವು. ಸೊ ಮಿಸ್ಸಿಂಗ್ ಯು, ಅದು ಮಿಸ್ ಮಾಡ್ಕೊಳ್ಳೋಕ್ಕೂ ನಮ್ಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅದನ್ನು ಅಂತ. ಸೊ ಎವ್ರಿ ಡೇ ಐ ವಿಲ್ ಕೀಪ್ ಟ್ರೈ as much as possible to reply them. ಮಾಡೋಕ್ಕಾಗದೇ ಇದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಜನ ಕನೆಕ್ಟ್ ಮಾಡಿದ್ದಾರೆ ಇದನ್ನು. ಓಕೆ, ನಿಮ್ದು ಇನ್ಸ್ಟಾಗ್ರಾಮ್ ನಾನು ಬಯೋ ನೋಡ್ತಾ ಇದ್ದೆ, XIT ಪ್ರೊಫೆಷನಲ್ ಅಂತ ಹಾಕೊಂಡಿದ್ದೀರಾ. ಸೊ ITL ಕೆಲಸ ಮಾಡ್ತಾ ಇದ್ದವರು ಲೈಕ್ ಅಚಾನಕ್ಕಾಗಿ ಈ ಥರದೊಂದು ಆಫರ್ ಬರುತ್ತೆ. ಸೊ ಅದನ್ನು ಕೈ ಬಿಟ್ಟು ಇಲ್ಲಿ ಬಂದು ಈಗ ಪಾತ್ರ ಮಾಡಿದ್ದೀರಾ, ಈ ಪಾತ್ರ ಮುಗಿದು ಹೋಗಿದೆ. ಸೊ ಮತ್ತೆ ಈಗ ಏನು ಪ್ಲ್ಯಾನ್ಸ್? ಮತ್ತೆ ವಾಪಸ್ ITಗೆ ಹೋಗ್ತೀರಾ? ಇದ್ದಿದ್ದು ಹೋಗಿ ಕರೆಂಟ್ ಅಂತ ಆಗುತ್ತಾ? ಏನು ಪ್ಲ್ಯಾನ್ಸ್ ಇದೆ ಮುಂದೆ? ಯಾವ ಥರ ರೋಲ್ಸ್ಗಳಲ್ಲಿ ಕಾಣಿಸ್ಕೋಬೇಕು ಅಥವಾ ಇದರಲ್ಲೇ ಮುಂದುವರಿಬೇಕು ಅಂತ ಉಂಟಾ ನಿಮಗೆ? ಹೇಗೆ? ಆ್ಯಸ್ ಆಫ್ ನಾವು ಆ ಥರ ಇನ್ನೂ ಡಿಸಿಷನ್ ತೊಗೊಂಡಿಲ್ಲ. ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಆಫರ್ಸ್ ದಟ್ ಐ ಗೆಟ್. ತುಂಬ ಚೆನ್ನಾಗಿರೋ ಸ್ಟೋರಿ ಬಂದರೆ ಐ ಆಮ್ ಲಿಟಲ್ ಚೂಸಿ. ಸೊ ನೋಡೋಣ, ತುಂಬ ಚೆನ್ನಾಗಿರೋದು ಬಂದರೆ 100% ಇದರಲ್ಲೇ ಮುಂದುವರಿತೀನಿ. ಆ್ಯಂಡ್ ನಮ್ಮ ಆಡಿಯನ್ಸ್ ಕೂಡ ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ, ಪ್ಲೀಸ್ ಬೇರೆ ಥರ ಆದರೂ ಅಟ್ಲೀಸ್ಟ್ ಕಾಣಿಸ್ಕೊಳ್ಳಿ, ನಿಮ್ಮ ಅಭಿನಯ ನೋಡಬೇಕು ಅಂತ. ಖಂಡಿತ ಆ ಥರ ಸಿಕ್ಕರೆ ಮತ್ತೆ ಬೇರೆ ಕ್ಯಾರೆಕ್ಟರ್ ಆಗಿ ಮತ್ತೆ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಇಫ್ ನಾಟ್, ನೋಡೋಣ. ಐ ಡೋಂಟ್ ವಾಂಟ್ ಟು ಕೀಪ್ ಥಿಂಗ್ಸ್ ಆಸ್ ಅ ಬ್ಯಾಕಪ್. ಅದು ಬ್ಯಾಕಪ್ ಅಂತ ಇಟ್ಕೊಂಡ್ಬಿಟ್ರೆ ಮಾಡೋ ಕೆಲಸ ಶ್ರದ್ಧೆ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಬ್ಯಾಕಪ್ ಥರ ಇರಬಾರ್ದು. ನಾನು ಮಾಡ್ತಿರೋ ಕೆಲಸದಲ್ಲಿ ನಂಗೆ ಶ್ರದ್ಧೆ ಇರಬೇಕು, ನಾನು 100% ಕೊಡಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಇದ್ದಿದ್ದು. ಸೊ ಆ್ಯಸ್ ಆಫ್ ನೌ ಆ ಬ್ಯಾಕಪ್ ಥರ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ಮುಂದೆ ಐ ಟೇಕ್ ಸಮ್ ಟೈಮ್. ಒಳ್ಳೆ ಸ್ಕ್ರಿಪ್ಟ್ ಬಂದರೆ 100% ಕಾಣಿಸ್ಕೋತೀನಿ. ಇಫ್ ನಾಟ್ ವಿಲ್ ಸಿ. ಓಕೆ, ನೀವಂದರೆ ಅಲ್ಲಿ ಕೆಲಸ ಬಿಟ್ಟು ಬರುವಾಗ ಇದಿಷ್ಟೇ ಸಮಯ ಬರುತ್ತೆ ಅನ್ನೋದೆಲ್ಲ ಏನೋ ಗೊತ್ತಿರಲಿಲ್ಲ? ಇಲ್ಲ, ಹೇಳಿದ್ರಾ? ಮಹೇಶ್ ಸರ್ ಹೇಳಿದ್ರು, ಕರೆದು ಮೀಟಿಂಗ್ ಮಾಡಿ ಹೇಳಿದ್ರು, ದಿಸ್ ಈಸ್ ಅ ಬಿಗರ್ ರೋಲ್, ತುಂಬ ದಿನ ಬರುತ್ತೆ ನಿಮ್ದಿದು ಅಂತ. ಬಟ್ ಆ್ಯಕ್ಚುಲಿ ಇಷ್ಟು ಲಾಂಗ್ ಆಗಿ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಅ ಲಾಂಗ್ ಡ್ಯೂರೇಷನ್, ಬಟ್ ಇಷ್ಟು ಲಾಂಗ್ ಅಂತ ಗೊತ್ತಿರಲಿಲ್ಲ. ಆ್ಯಸ್ ಆಡಿಯನ್ಸ್ ಲೈಕ್ ಡಿಟ್, ತುಂಬ ಜನ ಅದನ್ನ ಇಷ್ಟಪಟ್ಟ ತಕ್ಷಣ ಅದು ಕ್ಯಾರೆಕ್ಟರ್ನ ಸ್ವಲ್ಪ ಬೆಳೆಸಿದ್ರು, ಟೇಕಿಂಗ್ ಸಮ್ ಕ್ರಿಯೇಟಿವ್ ಫ್ರೀಡಮ್ ಆ್ಯಂಡ್ ಆಲ್, ಬಟ್ ಕೀಪಿಂಗ್ ದ ಒರಿಜಿನಾಲಿಟಿ ಆ್ಯಸ್ ಇಸ್ ಆ ಥರ ಇಟ್ಕೊಂಡು ದೇ ಡಿಡ್ ಇಟ್. ಬಟ್ ಡೆಫಿನೆಟ್ಲಿ ಅಷ್ಟೊಂದು 1 ವರ್ಷದ ಮಟ್ಟಿಗೆ ಬರುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ. ಈಗ ತಾಯಿ ಗೋಪಿಕಾಂಬೆಯ ಮಾರ್ಗದರ್ಶನ ಇಲ್ಲದ ರಾಯರ ಬದುಕು ಯಾವ ರೀತಿ ಇರಬಹುದು ಇನ್ನು ಮುಂದೆ ಹೋಗ್ತಾ? ಸರಸ್ವತಿಯವರು ಕೂಡ ಸಿಕ್ಕಾಪಟ್ಟೆ ಮಿಸ್ ಮಾಡ್ತಾ ಇದ್ದಾರೆ ಈಗ ಗೋಪಿಕಾಂಬೆಯನ್ನು. ಸೊ ಹೆಂಗಿರುತ್ತೆ ಲೈಫು? ನೀವೆಷ್ಟು ಉತ್ಸುಕರಾಗಿದ್ದೀರಾ ಅದನ್ನು ನೋಡೋದಕ್ಕೆ ಅಂತ?
ನನಗೆ ನೋಡೋಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಬಿಕಾಸ್ ಈವನ್ ಐ ಆಮ್ ಕನೆಕ್ಟೆಡ್ ದಟ್ ಕ್ಯಾರೆಕ್ಟರ್ಸ್ ಅಲ್ವಾ. ಮಗ ಅನ್ನುವಂಥ ಒಂದು ಸೆಂಟಿಮೆಂಟ್ ಇಷ್ಟು ದಿನ ಅಂದ್ಕೊಂಡು ಬಂದಿರೋದು, ಸಡನ್ನಾಗಿ ಆ ಥರ ಅವ್ರನ್ನ ನೋಡೋಕೆ ನನಗೂ ಕಷ್ಟ ಆಗುತ್ತೆ. ಬಟ್ ಡೆಫಿನೆಟ್ಲಿ ಗೋಪಿಕಾಂಬ ಇಲ್ಲದೆ ಇದ್ದರೂ ಕೂಡ ಮಗನಿಗೆ ಬೇಕಾಗಿರುವಂಥ ಸಂಸ್ಕಾರನ ಅವ್ರು ಕೊಟ್ಟಿದ್ದಾರೆ, ಬಾಲ್ಯದಿಂದಲೇ ಹೇಳ್ಕೊಂಬಂದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅವರಿಗೆ ಗೈಡ್ ಮಾಡೋದಕ್ಕೆ ಗುರುಗಳಿದ್ದಾರೆ ಮಠದಲ್ಲಿ. ಇಷ್ಟು ದಿನ ವಿಜೇಂದ್ರ ತೀರ್ಥರಿದ್ದರು, ಈಗ ಸುಧೀಂದ್ರ ತೀರ್ಥರು ಆ ಸ್ಥಾನದಲ್ಲಿ ಬಂದು ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೆಂಡತಿ ಕೂಡ ಇದ್ದಾರೆ. ಇನ್ನು ಮುಂದೆ ಅವರು ಸನ್ಯಾಸತ್ವಕ್ಕೆ ಈಗಾಗಲೇ ತುಂಬ ಅವರು ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಜನರಿಂದ ತಗೊಳ್ಳೋದು ಅನ್ನೋ ಥರ ಒಂದು ವ್ರತವನ್ನು ಹಿಡ್ಕೊಂಡಿದ್ದಾರೆ. ಆದಷ್ಟು ಜಿಗುಪ್ಸೆಯಲ್ಲಿ ಜೀವನ ಮಾಡುವಂಥ ಒಂದು ಪ್ರಾಕ್ಟೀಸಸ್ನ ಈಸ್ ಆಲ್ರೆಡಿ ಫಾಲೋಯಿಂಗ್. ಸೊ ಇಟ್ ವೋಂಟ್ ಬಿ ಮಚ್ ಡಿಫಿಕಲ್ಟ್. ಡೆಫಿನೆಟ್ಲಿ ಅಪ್ಪ ಅಮ್ಮನ ಕಳ್ಕೊಂಡಿರೋ ನೋವು ಇದ್ದೇ ಇರುತ್ತೆ. ಆ ನೋವನ್ನ ಮರೆಸೋದಕ್ಕೆ ಗೈಡೆನ್ಸ್ಗೆ ತುಂಬ ಜನ ಅವ್ರ ಸುತ್ತಮುತ್ತ ಇದ್ದಾರೆ. ಓಕೆ, ಸೊ ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತೀರಾ ಈಗ ಸೆಟ್ಟಲ್ಲಿ? ಎಲ್ಲರೂ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಡೆಫಿನೆಟ್ಲಿ ಸೀತಕ್ಕನ ಜೊತೆ, ಮಾಧವನ್ ಜೊತೆ ಫ್ರಾಮ್ ಡೇ ಒನ್ ಜೊತೆಯಲ್ಲೇ ನಾವು ಕೆಲಸ ಮಾಡ್ಕೊಂಬಂದಿದ್ದು. ಲಾಸ್ಟ್ ಡೇ ಕೂಡ ಜೊತೆಯಲ್ಲೇ ನಾವು ಸೀನ್ನ ಶೂಟ್ ಮಾಡಿದ್ವಿ. ಅವ್ರನ್ನೂ ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ನವೀನ್ ಸರ್ನು ಕೂಡ, ಬಿಕಾಸ್ ವಿದೌಟ್ ಹಿಮ್ ದಿಸ್ ವಾಸ್ ನಾಟ್ ಪಾಸಿಬಲ್. ಅವ್ರ ಗೈಡೆನ್ಸ್ ಸಿಕ್ಕಾಪಟ್ಟೆ ಇದೆ ನನಗೆ. ಆ್ಯಂಡ್ ಅವ್ರು ಬೈಯೋದನ್ನು ಕೂಡ ನಾನು ಮಿಸ್ ಮಾಡ್ಕೋತೀನಿ. ಅವ್ರು ಬೈದೇ ಇದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ನನಗೆ ಫೀಲ್ ಆಗ್ತಿತ್ತು. ಸೊ ಅದನ್ನು ನಾನು ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಕ್ಯಾಮ್ರಾಮನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ದೇರ್ ಹೆಲ್ಪ್ ವಾಸ್ ಟ್ರೆಮೆಂಡಸ್. ಅವ್ರ ಹಾರ್ಡ್ ವರ್ಕ್ ಇಲ್ಲದೆ ದಿಸ್ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್. ಸೊ ಅವ್ರನ್ನೂ ಕೂಡ ನಾನು ಮಿಸ್ ಮಾಡ್ಕೋತೀನಿ. ಈವನ್ ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು, ಮೇಕಪ್ ಅವರಾಗಿರ್ಬೋದು, ಪ್ರತಿಯೊಬ್ಬರು, ಎವ್ರಿ ಒನ್ ತುಂಬ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಐ ವಿಶ್ ಟು ವರ್ಕ್ ವಿತ್ ದೆಮ್ ಅಗೇನ್ ಇನ್ ಫ್ಯೂಚರ್. ಓಕೆ, ಗೋಪಿಕಾಂಬೆಯ ಪಾತ್ರ ಧಾರಾವಾಹಿಯಲ್ಲಿ ಮುಗಿದಿದೆ. ಸೊ ಬಟ್ ಸೀರಿಯಲ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಅಫ್ಕೋರ್ಸ್ ರಾಯರ ಮಹಾತ್ಮೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಜನಗಳಿಗೆ ಗೊತ್ತಾಗ್ತಾನೆ ಇರುತ್ತೆ. ಬಟ್ ನೀವು ನಿಮ್ಮ ಫ್ಯಾನ್ಸ್ಗಳಿಗೆ, ನಿಮ್ಮನ್ನು ಫಾಲೋ ಮಾಡಿದವರಿಗೆ, ಗೋಪಿಕಾಂಬ ಪಾತ್ರವನ್ನು ಇಷ್ಟಪಟ್ಟವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ಕ್ಲೂಡಿಂಗ್ ನಿಮ್ಮ ಇನ್ಸ್ಟಾಗ್ರಾಮ್ ಫ್ಯಾನ್ ಪೇಜ್ ಕೂಡ ಇದೆ, ಶ್ರೀಲತಾ ಅಡ್ಮೈರರ್. ಎಸ್, ಐ ಹ್ಯಾಡ್ ಟು ಸೇ ದಟ್. ಶ್ರೀಲತಾ ಅಡ್ಮೈರರ್ ಅನ್ಕೊಂಡು ದೇ ಹ್ಯಾವ್ ಕ್ರಿಯೇಟೆಡ್ ಅ ಪೇಜ್. ರಾಘವೇಂದ್ರ ಮಹಾತ್ಮೆ ಅಂತಲೂ ಒಂದು ಪೇಜ್ ಇದೆ, ಶ್ರೀ ರಾಘವೇಂದ್ರ ಮಹಾತ್ಮೆ ಅಂತ. ಎವ್ರಿ ಡೇ, ನಾನಷ್ಟು ಆ್ಯಕ್ಟಿವ್ ಇಲ್ಲ ಇನ್ಸ್ಟಾದಲ್ಲಿ, ಬಟ್ ಅವರು ಎವ್ರಿ ಡೇ ದೇ ಹ್ಯಾವ್ ಎಡಿಟೆಡ್ ಮೈ ಪೋಸ್ಟ್. ಅದನ್ನ ಎಡಿಟ್ ಮಾಡೋದು, ಪೋಸ್ಟ್ ಮಾಡೋದು, ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರೋದು, ತುಂಬ ಪರ್ಸ್ನಲ್ ಆಗಿ ದೇ ಹ್ಯಾವ್ ಟೇಕನ್ ಮೈ ಕ್ಯಾರೆಕ್ಟರ್ ಆ್ಯಂಡ್ ದೇ ಹ್ಯಾವ್ ರಿಯಲಿ ರೀಚ್ಡ್ ಔಟ್ ಟು ದ ಆಡಿಯನ್ಸ್. ಅವರ ಒಂದು ಎಫರ್ಟ್ಸ್ಗೆ ಐ ಆಮ್ ರಿಯಲಿ 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 ಥ್ಯಾಂಕ್ಫುಲ್. ಅವ್ರ ಹೆಸರು ನೇಹಾ ಅಂತ ಹೇಳಿದ್ರು, ಶ್ರೀಲತಾ ಅಡ್ಮೈರರ್ ಪೇಜ್ ಅಡ್ಮಿನ್ ನೇಹಾ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನೇಹಾ. ಆ್ಯಂಡ್ ಪ್ರತಿಯೊಬ್ಬರಿಗೂ ನನಗೆ ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಐ ವಿಶ್ ಇದೇ ಥರ ನಿಮಗೆ ಮತ್ತೆ ಮುಂದೆ ಬೇರೆ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಹ್ಯಾವ್ ವರ್ಡ್ಸ್. ಇಟ್ಸ್ ವೆರಿ ಇಮೋಷ್ನಲ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಶ್ರೀಲತಾ ಅವರೇ. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಅಫ್ಕೋರ್ಸ್ ಗೋಪಿಕಾಂಬ ಆಗಿ ಸಾಕಷ್ಟು ಕರ್ನಾಟಕದ ಮನೆ ಮಾತಾಗಿದ್ದೀರಾ. ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಳಿ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಶ್ರೀಲತಾ ಬಾಗೇವಾಡಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.